ದ್ವಿತೀಯ ಪಿ ಯು ಸಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಪ್ರಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ಕಳೆದ ತರಗತಿಯಲ್ಲಿ ನಾವು ಈ ಒಂದು ಪ್ರಪಂಚ ಕ್ರಾಂತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಆ ಪ್ರಪಂಚ ಕ್ರಾಂತಿಗಳಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಕ್ರಾಂತಿಗಳನ್ನು ನಾವು ನೋಡ್ತಾ ಇದ್ವಿ. ಆ ಕ್ರಾಂತಿಗಳಲ್ಲಿ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ, ಈಗಾಗಲೇ ಕೈಗಾರಿಕಾ ಕ್ರಾಂತಿ, ನಂತರ ಫ್ರಾನ್ಸ್ ಕ್ರಾಂತಿ ಅಂತಂದೇಳಿ ಈಗಾಗಲೇ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈ ಫ್ರಾನ್ಸ್ ಕ್ರಾಂತಿ ಸಾಮಾಜಿಕ 1789ರಲ್ಲಿ ಆರಂಭವಾಗಿದೆ. ಈ ಕ್ರಾಂತಿಗೆ ಕಾರಣಗಳಾಗಿರ್ತಕ್ಕಂಥ ರಾಜಕೀಯ ಕಾರಣ ಅಂತಂದೇಳಿ, ಈ ರಾಜಕೀಯ ಕಾರಣದಲ್ಲಿ ಈಗಾಗಲೇ ಬೋರ್ಬನ್ ಸಂತತಿಯ ಲೂಯಿ ಅರಸರು, ಈಗಾಗಲೇ ಈ ಒಂದು ಲೂಯಿ ಅರಸರು ಅತ್ಯಂತ ದರ್ಪಿಷ್ಟ, ದುರಾಡಳಿತ ಮತ್ತು ಭೋಗಜೀವಿ, ವಿಲಾಸಿ ಜೀವಿಗಳಾಗಿದ್ದು ಈ ಒಂದು ತಮ್ಮ ಐಷಾರಾಮಿ ಜೀವನಕ್ಕೆ ತೊಡಗಿಕೊಂಡು ಶ್ರೀಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸದೆ ಅಧಿಕಾರ ಎಂಬುದು ನಾವು ದೈವದತ್ತದಿಂದ ಪಡೆದಿದ್ದೇವೆ, ಆ ದೇವರೇ ನಿಮ್ಮ ನಾಳಿಕಾಗಿ ನಮ್ಮನ್ನು ಕಳಿಸಿದ್ದಾನೆ, ಹಾಗಾಗಿ ನಾವು ಶ್ರೇಷ್ಠ ಜನಾಂಗ, ನಾವು ಅನೇಕ ನಿಜವಾದ ದೇವಮಾನವರು ಅಂತಂದೇಳಿ ಅತ್ಯಂತ ದುರಾಡಳಿತವನ್ನು ಆಳ್ತಾ ಇರ್ತಾರೆ. ಈ ಒಂದು ದುರಾಡಳಿತದಿಂದ ಶೋಷಣೆ ಒಳಗಾಗಿರ್ತಕ್ಕಂಥ ಜನ ನೊಂದು ಬೆಂದು ಈ ಒಂದು ಕ್ರಾಂತಿಗೆ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗ್ತದೆ. ನಂತರ ಸಾಮಾಜಿಕ ಕಾರಣ, ಈ ಸಮಾಜದಲ್ಲಿ ಈಗಾಗಲೇ ಸಾಮಾಜಿಕ ಅಸಮಾನತೆ ಇಲ್ಲಿ ಇತ್ತು. ಹೀಗಾಗಿ ಈ ಸಮಾಜದಲ್ಲಿ ಅನೇಕ ಜನಾಂಗ, ಈಗಾಗಲೇ ಉನ್ನತ ವರ್ಗವನ್ನು ಒಳಗೊಂಡಿರ್ತಕ್ಕಂಥ ಮೇಲ್ವರ್ಗ ಜನಾಂಗ, ಅರಸ ಮನೆತನದವರು, ಪುರೋಹಿತರು, ನೊಬೆಲ್ಲರು, ಇವರೆಲ್ಲ ರಾಜನ ಆಸ್ಥಾನದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಿ ಪಡೆದುಕೊಂಡಿದ್ದು, ಆನಂತರ ರಾಜ್ಯದ ಎಲ್ಲ ಭೂ ಸಂಪತ್ತನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡ್ರೂ ಸಹ ಯಾವುದೇ ರೀತಿಯ ನಯಾ ಪೈಸೆ ತೆರಿಗೆಯನ್ನು ಕಟ್ಟುತ್ತಾ ಇರಲಿಲ್ಲ. ಈ ಎಲ್ಲ ರೀತಿಯ ತೆರಿಗೆಗಳಿಂದ ಇವರು ಮೀಸಲಾತಿಯನ್ನು ಪಡೆದಿದ್ರು. ಆದರೆ ಶ್ರೀಸಾಮಾನ್ಯ ವರ್ಗದ ಜನ ಎಲ್ಲ ಭೂಮಿಯ ಎಲ್ಲವೂ ಸಹ ಇಲ್ಲಿ ಶ್ರೀ ಪುರೋಹಿತರ ಕೈ ವಶದಲ್ಲಿದ್ದರೂ ಸಹ, ಮೇಲ್ವರ್ಗದ ಕೈ ವಶದಲ್ಲಿದ್ದರೂ ಸಹ ಅವರ ಕೈ ಕೆಳಗೆ ಗುಲಾಮರಂತೆ ದುಡಿದು ಒಟ್ಟು ಉತ್ಪಾದನೆಯ 80% ತೆರಿಗೆಯನ್ನು ಕಟ್ಟಿ ಉಳಿದ 20%ರಲ್ಲಿ ಜೀವನವನ್ನು ಸಾಗಿಸಬೇಕಾಗಿತ್ತು. ಹೀಗಾಗಿ ಸವಲತ್ತಿನ ವರ್ಗ, ಸವಲತ್ತಿಲ್ಲದ ವರ್ಗ ಅಂತಂದೇಳಿ ಸಮಾಜದಲ್ಲಿ ಎರಡು ಸಾಮಾಜಿಕ ಅಸಮಾನತೆ ಈ ಒಂದು ಕ್ರಾಂತಿಗೆ ಕಾರಣವಾಗುತ್ತದೆ. ನಂತರ ಆರ್ಥಿಕ ಕಾರಣ, ಈ ಆರ್ಥಿಕ ಕಾರಣದಲ್ಲಿ ಈಗಾಗಲೇ ಧಾರ್ಮಿಕ ಕಾರಣ, ಸಂಪತ್ತಿನ ತೆರಿಗೆ, ಧಾರ್ಮಿಕ ತೆರಿಗೆ, ಅನೇಕ ರೀತಿಯ ತೆರಿಗೆಗಳನ್ನು ವಿಧಿಸಿ ಶ್ರೀಸಾಮಾನ್ಯರ ಸಂಕಷ್ಟಕ್ಕೆ ಕಾರಣವಾಗಿ ಇದು ಸಹ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಯಿತು. ಹಾಗಾಗಿ ಫ್ರಾನ್ಸಿನಲ್ಲಿ ಈ ಒಂದು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿ ಶ್ರೀಸಾಮಾನ್ಯರ ಶೋಷಣೆ, ಸಾಮಾಜಿಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿರ್ತಕ್ಕಂಥ ಈ ಒಂದು ಫ್ರಾನ್ಸ್ ಕ್ರಾಂತಿ ಜಗತ್ತಿನಲ್ಲೇ ಇವತ್ತು ಮನ್ನಣೆ ಪಡೆಯಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವ ಆಧಾರವಾಗಿಟ್ಟುಕೊಂಡು ಹೋರಾಟ ಮಾಡಿ ಅದನ್ನು ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಯಶಸ್ವಿ ಆಯಿತು. ಹಾಗಾಗಿ ಈ ಒಂದು ಕ್ರಾಂತಿಗೆ ಪ್ರಾಮುಖ್ಯತೆ ದೊರೆಯುತ್ತಿದೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಈ ಒಂದು ಕ್ರಾಂತಿ ಇವತ್ತು ರಕ್ತಗತವಾಗಿ ಚಿಲಿಮೆಯಾಗಿ ಚಿಮ್ಮಲಿಕ್ಕೆ ಪ್ರೇರಣೆ ತುಂಬಿರ್ತಕ್ಕಂಥವ್ರು ನಿಮ್ಮಂಥ ವಿದ್ಯಾವಂತ ವರ್ಗ, ಬುದ್ಧಿಜೀವಿಗಳು, ವಿಕಾಸ ಜೀವಿಗಳು ಈ ಒಂದು ಶ್ರೀಸಾಮಾನ್ಯರಿಗೆ ದೇಶದ ಜಾಗೃತಿ ಬಗ್ಗೆ, ದೇಶದ ಅಧೋಗತಿ ಸ್ಥಿತಿ ಬಗ್ಗೆ, ಇಲ್ಲಿ ಆಳ್ತಾ ಇರ್ತಕ್ಕಂಥ ಬೋರ್ಬನ್ ಸಂತತಿಯ ದುರಾಡಳಿತದ ಬಗ್ಗೆ ಅರಿವು, ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬ ಶ್ರೀಸಾಮಾನ್ಯ ಜನರನ್ನು ಸಹ ಕ್ರಾಂತಿಕಾರಿಯನ್ನಾಗಿ ಮಾಡಲಿಕ್ಕೆ ಅವರ ಭಾಷಣಗಳ ಮೂಲಕ, ಲೇಖನಿಗಳ ಹೊರಡಿಸುವುದರ ಮೂಲಕ, ಜನರಲ್ಲಿ ಸಭೆ ಸಮಾರಂಭ ಸೇರಿಸುವ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಹುಟ್ಟಿಸುವಂಥ ಕೆಲಸ ಬುದ್ಧಿಜೀವಿಗಳು ಮಾಡ್ತಾರೆ. ಹಾಗಾದರೆ ಈ ಒಂದು ಫ್ರಾನ್ಸ್ ಕ್ರಾಂತಿಯ ಕಾರಣಕ್ಕೆ ಬೌದ್ಧಿಕ ಕಾರಣ ಸಹ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ತೇವೆ. 18ನೇ ಶತಮಾನದಲ್ಲಿ ಫ್ರಾನ್ಸಿನಲ್ಲಿ ಹಲವಾರು ಪ್ರಸಿದ್ಧ ತತ್ವಜ್ಞಾನಿಗಳು ಇಲ್ಲಿ ಇದ್ರು. ಆ ಫ್ರಾನ್ಸಿನ ತತ್ವಜ್ಞಾನಿಗಳು ಈಗಾಗಲೇ ಈ ನೈಜ ವಾಸ್ತವ ಸ್ಥಿತಿಯಲ್ಲಿ ಈಗಾಗಲೇ ಫ್ರಾನ್ಸಿನಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ದುರಾಡಳಿತ, ಈಗಾಗಲೇ ಸಾಮಾಜಿಕ ಅಸಮಾನತೆ, ಆರ್ಥಿಕ ಶೋಷಣೆ ಇವುಗಳನ್ನೆಲ್ಲ ಬಹಿರಂಗವಾಗಿ ಟೀಕಿಸಿ ಲೇಖನಿಗಳನ್ನು ಬರೆದು ಶ್ರೀಸಾಮಾನ್ಯರಿಗೆಲ್ಲ ಅರಿವು, ಜಾಗೃತಿಯನ್ನು ಮೂಡಿಸಿ ನಮಗೆಲ್ಲರಿಗೂ ಸಹ ಸುಧಾರಣೆ ಆಗಬೇಕೆಂದು ಬಯಸಿದರು. ಹಾಗಾದರೆ ನಮಗೆ ಸ್ವಾತಂತ್ರ್ಯ ಬೇಕು, ನಮಗೆ ಸಮಾನತೆ ಬೇಕು, ನಮಗೆ
ಸುಧಾರಣೆ ಬೇಕು. ಹಂಗಾರೆ ನಾವೆಲ್ಲ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ತೆರಿಗೆಯನ್ನು ಈ ರಾಜಭೋಗಿ ಜೀವಿಗಳಿಗೆ ಹಾಕಿದ್ರೆ ಅವರು ತಿಂದು ತಿಂದು ತೇಗಿ ನಮ್ಮ ಸೌಲಭ್ಯ ನಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ. ಹಾಗಾದ್ರೆ ನಮಗೆ ಯಾವ ರೀತಿ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ, ನಮಗೆ ಯಾವ ರೀತಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ, ನಮಗೆ ಸುಧಾರಣೆ ಬೇಕು. ಕ್ರಾಂತಿಕಾರಿಗಳೆಲ್ಲ ನಮಗೆ ಸುಧಾರಣೆ ಆಗಬೇಕು ಅಂತಂದೇಳಿ ಬೇಡಿಕೆ ಇರ್ತಾರೆ. ಫ್ರಾನ್ಸ್ ಕ್ರಾಂತಿಯ ಆರಂಭಕ್ಕಿಂತ ಮುನ್ನ ಫ್ರಾನ್ಸಿನಲ್ಲಿ ಜೀವಿಸಿದ ತತ್ವಜ್ಞಾನಿಗಳು ಈಗಾಗಲೇ ಅನೇಕ ಇಡೀ ಫ್ರಾನ್ಸಿನ ಕ್ರಾಂತಿಗೆ ಪ್ರೇರಣೆ ತುಂಬಿರ್ತಕ್ಕಂಥ ಫ್ರಾನ್ಸ್ ಕ್ರಾಂತಿಗೆ ಪ್ರೋತ್ಸಾಹಿಸಿ ಅವರ ಬೆನ್ನೆಲುಬಾಗಿದ್ದಂತಹ ಮಹಾ ತತ್ವಜ್ಞಾನಿಗಳು ಮಾಂಟೆಸ್ಕೋ, ವಾಲ್ಟೇರ್ ಮತ್ತು ಜೆನ್ ಜಾಕ್ ರೂಸೋ ಅಂತಂದೇಳಿ ಇವರು ಹೇಳ್ತಿರೋ ಒಂದು ಕಡೆ ಅವತ್ತು ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾರೆ, ಈ ಒಂದು ಫ್ರಾನ್ಸಿನಲ್ಲಿ ಈಗಾಗಲೇ ಜೆನ್ ಜಾಕ್ ರೂಸೋ ಜನಿಸದೇ ಇದ್ದರೆ ಕ್ರಾಂತಿಯೇ ಸಂಭವಿಸುತ್ತಿರಲಿಲ್ಲ ಅಂತಂದೇಳಿ. ಹಾಗಾದ್ರೆ ರೂಸೋ ಬಹಳಷ್ಟು ಪರಿಣಾಮಕಾರವಾಗಿರ್ತಕ್ಕಂಥ ಫ್ರಾನ್ಸ್ ಕ್ರಾಂತಿಯಲ್ಲಿ ತನ್ನ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾದ್ರೆ ಈ ಮಹತ್ವ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಈ ಬುದ್ಧಿಜೀವಿಗಳು ಜನರಲ್ಲಿ ಅರಿವು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಈಗಾಗಲೇ ಬೌದ್ಧಿಕ ಈಗಾಗಲೇ ಮಾಂಟೆಸ್ಕೋ ಎಂಬ ಫ್ರಾನ್ಸಿನ ಮಹಾ ತತ್ವಜ್ಞಾನಿ ಈತ ಈಗಾಗಲೇ ಸಾಮಾನ್ಯ ಶಕೆ 1679ರಿಂದ 1775 ಕಾಲಾವಧಿಯಲ್ಲಿ ಬದುಕಿ ಬಾಳಿ ಈ ಒಂದು ಫ್ರಾನ್ಸಿನ ಕ್ರಾಂತಿಯ ಚಿತ್ರಣವನ್ನು ಬದಲಾಯಿಸುತ್ತಾನೆ. ಹಾಗಾದ್ರೆ ಶ್ರೇಷ್ಠ ಈಗಾಗಲೇ ಈತ ಬರೆದಿರ್ತಕ್ಕಂಥ ಒಂದು ಕೃತಿ ಏನಪ್ಪಾ ಅಂದ್ರೆ ಈ ಮಾಂಟೆಸ್ಕೋ ರಚಿಸಿದ ಕೃತಿ ದಿ ಸ್ಪಿರಿಟ್ ಆಫ್ ಲಾಸ್ ಎಂಬ ಶ್ರೇಷ್ಠ ಕೃತಿ ಇಡೀ ಫ್ರಾನ್ಸಿನ ಜನತೆ ಕೈಯಲ್ಲೆಲ್ಲ ಹಸ್ತಪ್ರತಿಗಳನ್ನು ಹಂಚುವುದರ ಮೂಲಕ ಅದರಲ್ಲಿ ಅಡಗಿರ್ತಕ್ಕಂಥ ಸಮಾಜದ ಅಸಮಾನತೆ, ಕ್ರಾಂತಿ, ರಾಜಕೀಯ ದುರಾಡಳಿತವನ್ನು ನೈಜವಾಗಿ ಜನರಿಗೆ ಹರಡಿಸಿದರು. ಜನರಿಗೆ ಅರಿವು ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಕೃತಿ ಪ್ರೇರಣೆ ಆಗ್ತದೆ. ಹಾಗಾದರೆ ಇಂತಹ ಒಂದು ಗ್ರಂಥವನ್ನು ರಚಿಸಿದ ಇಂಗ್ಲೆಂಡಿನ ಸಂಸದೀಯ ಪ್ರಜಾಪ್ರಭುತ್ವ ಮೆಚ್ಚಿ ಇವನು ಹೇಳಿದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಆಡಳಿತ. ಇಂಗ್ಲೆಂಡಿನಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವ ಆಡಳಿತ ಇದೆಯಲ್ಲ ಅಂತ ಮಾದರಿಯ ಆಡಳಿತ, ಸರ್ಕಾರ, ಸ್ವಾತಂತ್ರ್ಯ ನಮಗೆ ಬೇಕು. ಈ ಒಂದು ನಿರಂಕುಶ ರಾಜಪ್ರಭುತ್ವ ಆಡಳಿತ ನಮಗೆ ಅವಶ್ಯವಿಲ್ಲ. ಹಾಗಾಗಿ ಆತ ಒಂದು ಸಿದ್ಧಾಂತವನ್ನು ಮಂಡಿಸಿದ ಅಧಿಕಾರ ವಿಂಗಡಣಾ ಸಿದ್ಧಾಂತ. ಹಂಗಾರೆ ಯಾವ ಒಬ್ಬ ಅಧಿಕಾರ ಅನ್ನೋದು ಯಾವ ಒಬ್ಬ ವ್ಯಕ್ತಿಯ ಕಪಿಮುಷ್ಟಿಯಲ್ಲಿ ಇರಬಾರ್ದು. ಅದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅನ್ನೋದು ಒಬ್ಬನ ಕೈಯಲ್ಲಿ ಇತ್ತಪ್ಪ ಅಂದ್ರೆ ಅದು ಸಮಾಜವನ್ನು ಅಧೋಗತಿಗೆ ಹೋಯ್ತದೆ. ಇಲ್ಲಿ ದೇಶದ ಅವನತಿ ಅರ್ಥ ಹೋಯ್ತದೆ, ದೇಶದ ಸಂಕಷ್ಟಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅಧಿಕಾರ ಅನ್ನೋದು ಒಬ್ಬರ ಕೈಯಲ್ಲಿ ಇರಬಾರ್ದು, ವಿಕೇಂದ್ರೀಕೃತವಾಗಿರಬೇಕು ಅನ್ನೋಕ್ಕೆ ಅಧಿಕಾರ ವಿಂಗಡಣಾ ಸಿದ್ಧಾಂತವನ್ನು ಈತ ಮಂಡಿಸಿದ. ಯಾರು? ಮಾಂಟೆಸ್ಕೋ. ಹಾಗಾಗಿ ಈಗಾಗಲೇ ಅಧಿಕಾರ ವಿಂಗಡಣೆಯ ಸಿದ್ಧಾಂತವನ್ನು ಮಂಡಿಸುವ ಮೂಲಕ ಜನರಲ್ಲಿ ಅರಿವು ಜಾಗೃತಿ ಮೂಡಿಸಲು ಪ್ರಾರಂಭವಾಯಿತು. ಹಾಗಾದ್ರೆ ಅಧಿಕಾರ ಎಲ್ಲರಿಗೂ ಸಹ ಸ್ಥಾನಮಾನ, ಎಲ್ಲರಿಗೂ ಸಹ ಸಮಾನತೆ, ಎಲ್ಲರಿಗೂ ಸಹ ರಾಜಕೀಯ ಹಕ್ಕು, ಎಲ್ಲರಿಗೂ ಸಹ ಮೂಲಭೂತ ಹಕ್ಕುಗಳನ್ನು ಸಹ ಕಲ್ಪಿಸಲು ಇದು ಕಾರಣವಾಗ್ತದೆ. ಈ ರೀತಿ ಸಾರುವುದರ ಮೂಲಕ ಪ್ರತಿಪಾದಿಸಿದ. ಹಾಗಾಗಿ ಇವನ ಪ್ರಕಾರ ಸರ್ಕಾರದ ದುರಾಡಳಿತ ಮತ್ತು ನಿರಂಕುಶಾಧಿಕಾರಿಗಳನ್ನು ತಡೆಯಲು ಸರ್ಕಾರದ 3 ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಇವತ್ತು ಸಮಾಜದಲ್ಲಿ ದುರಾಡಳಿತ ರಾಜಕಾರಣಿಗಳನ್ನು ತಡೆಗಟ್ಟಬೇಕಾದ್ರೆ, ನಂತರ ಸಮಾನತೆಯನ್ನು ತರಬೇಕಾದ್ರೆ, ಇವತ್ತೆಲ್ಲರನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲಿ 2 ಅಂದ್ರೆ ದುರಾಡಳಿತವನ್ನು ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಪ್ಪ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಬೇಕು. ಅವು ಯಾವಾಗಲೂ ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿರಬಾರದು, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲೇಬೇಕು ಅಂತಂದೇಳಿ ಆತ ಹೇಳಿದ. ಆಗ ಮಾತ್ರ ಜನತೆ ಸ್ವಾತಂತ್ರ್ಯವನ್ನು ರಕ್ಷಿಸಬಹುದು. ಈ 3 ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಯಾವಾಗ ಸ್ವತಂತ್ರವಾಗಿ ಪ್ರತ್ಯೇಕ ಕಾರ್ಯವನ್ನು ನಿರ್ವಹಿಸುತ್ತವೋ ಆವಾಗ ಮಾತ್ರ ಜನರ ಸ್ವಾತಂತ್ರ್ಯ, ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕಾನೂನು ಶ್ರೇಷ್ಠ ಅಧಿಕಾರವಾಗಿರಬೇಕು. ಅಂದರೆ ಇಲ್ಲಿ ಹೇಳ್ತಿದ್ದಾನೆ, ಕಾನೂನು ಶ್ರೇಷ್ಠ ಅಧಿಕಾರವಾಗಿರಬೇಕು, ಕಾನೂನು ಬಿಗಿಯಾಗಿರಬೇಕು, ಕಾನೂನು ಬಹಳ ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತಂದೇಳಿ. ಹೀಗೆ ಮತ್ತು ಎಲ್ಲ ಜನರು ಸಹ ಕಾನೂನಿನ ಅಧೀನಕ್ಕೆ ಒಳಪಟ್ಟಿರಬೇಕು. ಹಾಗಾದರೆ ಇಲ್ಲಿ ಕಾನೂನು ಸಂವಿಧಾನದ ಜಾರಿಗೆ ಒಳಗೆ ಬರಬೇಕು, ಕಾನೂನಿನಡಿಗೆ ಎಲ್ಲರೂ ಸಹ ಭಾಗಿಯಾಗಬೇಕು. ಎಲ್ಲರೂ ಇದ್ದಾಗ ಮಾತ್ರ ಇದು ಪ್ರಜಾಪ್ರಭುತ್ವ, ಇಂಗ್ಲೆಂಡಿನ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಇದ್ದಾಗ ಮಾತ್ರ ಈ ನಮ್ಮ ದೇಶ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಅಂತಂದೇಳಿ ಈ ಪ್ರಾಚೀನ ಒಬ್ಬ ಬುದ್ಧಿಜೀವಿ ಆಗಿರ್ತಕ್ಕಂಥ ಮಾಂಟೆಸ್ಕೋ ದಿ ಸ್ಪಿರಿಟ್ ಆಫ್ ಲಾಸ್ ಎಂಬ ಕೃತಿಯಲ್ಲಿ ತಾನು ಸ್ಪಷ್ಟವಾಗಿ ಸ್ವಾತಂತ್ರ್ಯದ ಅರಿವು ಜಾಗೃತಿಯನ್ನು ಮೂಡಿಸಿದ.
ಅದೇ ರೀತಿ ಇದರಿಂದ ಪ್ರೇರಣೆಗೊಂಡಿರ್ತಕ್ಕಂಥ ಇನ್ನೂ ಸಹ ಅನೇಕ ನಿಮ್ಮಂಥ ವಿಕಾಸ ಜೀವಿಗಳು ಈ ಒಂದು ಸ್ವಾತಂತ್ರ್ಯ ಕ್ರಾಂತಿಗೆ ಮತ್ತಷ್ಟು ಪ್ರೇರಣೆ ತುಂಬುತ್ತಿದ್ದಾರೆ ಅಂತ ವಾಲ್ಟೇರ್ ಅಂತ ಮತ್ತೊಬ್ಬ ಫ್ರಾನ್ಸಿನ ಬುದ್ಧಿಜೀವಿ. ಈತ ತಾನು ರಚಿಸಿರ್ತಕ್ಕಂಥ ದಿ ಲೇಟರ್ಸ್ ಆನ್ ದಿ ಇಂಗ್ಲಿಷ್ ಎಂಬ ಕೃತಿಯನ್ನು ರಚಿಸ್ತಾನೆ. ಈ ಕೃತಿಯಲ್ಲಿ ಒಬ್ಬ ಪ್ರಸಿದ್ಧ ವಿಡಂಬನಕಾರನಾಗಿದ್ದು ಈಗಾಗಲೇ ಇವನು ದಿ ಲೇಟರ್ಸ್ ಆನ್ ದಿ ಇಂಗ್ಲಿಷ್ ಎಂಬ ಗ್ರಂಥವನ್ನು ರಚಿಸಿದ. ಪ್ರತಿಯೊಂದು ಕ್ಷೇತ್ರದಲ್ಲಿ ವಿವೇಚನೆಯನ್ನು ಅನ್ವಯಿಸುವಂತೆ ಜನರಿಗೆ ಈತ ತಿಳಿಸಿದ. ನೀವು ಯಾವುದೇ ಕ್ಷೇತ್ರ, ಇವತ್ತು ಕೃಷಿ ಕ್ಷೇತ್ರ ತಗೊಳ್ರಿ, ಶಿಕ್ಷಣ ಕ್ಷೇತ್ರ ತಗೊಳ್ರಿ, ಧಾರ್ಮಿಕ ಕ್ಷೇತ್ರ ತಗೊಳ್ರಿ, ರಾಜಕೀಯ ಕ್ಷೇತ್ರ ತಗೊಳ್ರಿ, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ, ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ಸಹ ನೀವು ವಿವೇಚನೆ ಮಾಡಬೇಕು, ಅಂದರೆ ವಿಚಾರ ಮಾಡಬೇಕು, ಆಲೋಚನಾವಂತರಾಗಬೇಕು ಮತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅದನ್ನ ಪ್ರಜ್ಞಾವಂತರಾಗಿ ವಿಚಾರ ಮಾಡಿದಾಗ ಮಾತ್ರ ಇದು ಸ್ವಾತಂತ್ರ್ಯಕ್ಕೆ ಸಾಧ್ಯ ಅಂತಂದು ಹೇಳ್ತಾರೆ. ಹೀಗಾಗಿ ಆತ ಇದನ್ನು ಅನ್ವಯಿಸುತ್ತಾನೆ. ಪ್ರತಿಯೊಂದು ಕ್ಷೇತ್ರ ಈಗಾಗಲೇ ಈತ ಚರ್ಚು, ಸಮಾಜ, ಸಮಾನತೆ, ಪ್ರಬಲತೆಯನ್ನು ಟೀಕಿಸಿದ. ಅವತ್ತಿನ ಕಾಲದಲ್ಲಿ ಚರ್ಚ್ ಏನು ಇವತ್ತು ಸಮಾಜದಲ್ಲಿ ಅನೇಕ ಉನ್ನತ ಸ್ಥಾನಮಾನವನ್ನು ತಾನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅತ್ಯಂತ ದರ್ಪಿಷ್ಟ ದುರಾಡಳಿತ ನಡೆಸ್ತಾ ಇರ್ತಾರ. ಹಾಗಾಗಿ ಚರ್ಚನ್ನು ಸಹ ಈತ ಟೀಕಿಸಿದ. ಅದೇ ರೀತಿ ಚರ್ಚಿನಲ್ಲಿರ್ತಕ್ಕಂಥ ಸಮಾಜದ ಅಸಮಾನತೆಯನ್ನು ಈತ ಟೀಕಿಸಿ ಬಹಿರಂಗವಾಗಿ ಇದನ್ನ ಚರ್ಚ್ ಅನ್ನು ಈಗಾಗಲೇ ಅಪ್ರಸಿದ್ಧವಾದದ್ದು ಎಂದು ಈತ ದೂಷಿಸಿದ. ಚರ್ಚ್ ನೀವು ತಿಳಿದಂತೆ ಪವಿತ್ರ ಧಾರ್ಮಿಕ ಕೇಂದ್ರವಲ್ಲ. ಚರ್ಚ್ನಲ್ಲಿರ್ತಕ್ಕಂಥ ಒಬ್ಬ ದೇವಮಾನವಲ್ಲ. ಆತ ನುಡಿತಾ ಇರ್ತಕ್ಕಂಥ ವಾಣಿಗಳು ದೈವವಾಣಿಗಳು ಅಲ್ಲ. ಆತನು ಸಹ ನಿಮ್ಮಂತೆ ಶ್ರೀಸಾಮಾನ್ಯ ಮನುಷ್ಯ. ಚರ್ಚ್ ಅನ್ನೋದು ಒಂದು ಧಾರ್ಮಿಕ ಕೇಂದ್ರವಾಗಿರ್ಬೇಕು ವಿನ ಅದು ಒಂದು ದೇವಸ್ಥಾನ ಎಂದು ಹೇಳಿದ. ಆಗ ಚರ್ಚಿನಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಅನೈತಿಕ ಸಂಬಂಧಗಳು ಈಗಾಗಲೇ ದುರಾಚಾರಗಳಿಂದ ಚರ್ಚ್ ಅನ್ನು ಸಹಿತ ದೂಷಿಸಿದ. ಹೀಗೆ ಇವನು ಪ್ರಗತಿಪರ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸಿದ. ಈತ ಪ್ರಜಾಪ್ರಭುತ್ವವನ್ನು ವಿರೋಧಿಸುತ್ತಾನೆ. ಪ್ರಜಾಪ್ರಭುತ್ವದಲ್ಲಿ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸುತ್ತಾನೆ. ಹಾಗೆ ನಿರಂಕುಶ ಪ್ರಭುತ್ವ ಅದು ಪ್ರಗತಿಪರವಾಗಿರ್ತಕ್ಕಂಥ ನಿರಂಕುಶ ಪ್ರಭುತ್ವದಿಂದ ಬೆಂಬಲಿಸಿದ. ಆದರೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಇವನು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರದಿಂದ ಕೂಡಿರುತ್ತದೆ. ಹಾಗಾಗಿ ಈತ ವಾಲ್ಟೇರ್ ಭ್ರಷ್ಟಾಚಾರವನ್ನು ಖಂಡಿಸುತ್ತಾನೆ. ನಂತರ ಅದೇ ರೀತಿ ಇವನ ಒಂದು ಪಾಲನೆಯಂತೆ ಆಗಲೇ ಈತ ಹೇಳ್ತಾನೆ, 100 ಇಲಿಗಳಿಂದ ಆಳಿಸಿಕೊಳ್ಳುವುದಕ್ಕಿಂತ ಒಂದು ಸಿಂಹದಿಂದ ಆಳಿಸಿಕೊಳ್ಳುವುದು ಶ್ರೇಷ್ಠ ಅಂತಂದೇಳಿ ವಾಲ್ಟೇರ್ ಹೇಳಿದ. ಪ್ರಜಾಪ್ರಭುತ್ವ ಆಡಳಿತದ ಅಧಿಕಾರ ವಿಕೇಂದ್ರೀಕರಣ ಆಗಿದ್ದರಿಂದ ಇವತ್ತು ಮುಖ್ಯಮಂತ್ರಿ, ಮಂತ್ರಿಮಂಡಲ, ನಂತರ ಅನೇಕ MLAಗಳು, ಈಗಾಗಲೇ ಈ ಮೆಂಬರ್ಗಳು ಈ ರೀತಿ ಆಡಳಿತ ವಿಕೇಂದ್ರೀಕರಣವಾಗಿ 100 ಇಲಿಗಳಿಂದ ಆಳಿಸಿಕೊಳ್ಳುವುದಕ್ಕಿಂತ ಒಂದೇ ಒಂದು ಈ ಸಿಂಹದ ಕೈಯಲ್ಲಿ ಆಳಿಸಿಕೊಳ್ಳುವುದು ಶ್ರೇಷ್ಠ ಅಂತಂದೇಳಿ ವಾಲ್ಟೇರ್ ಹೇಳ್ತಿದ್ದಾರೆ. ಹಾಗಾದರೆ ಈತ ಇಷ್ಟವಾದದ್ದೆಂದು ಹೇಳಿದ. ಫ್ರಾನ್ಸಿನ ಪರಿಸ್ಥಿತಿಗಳನ್ನು ಸುಧಾರಿಸಲು ಹಲವಾರು ಸುಧಾರಣೆಗಳನ್ನು ಒತ್ತಾಯಿಸಿದ. ಹಾಗಾದ್ರೆ ಫ್ರಾನ್ಸ್ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಅನೇಕ ಸಾಮಾಜಿಕ ಪಿಡುಗುಗಳಿಂದ ಇವತ್ತು ಬಳಲ್ತಾ ಇದೆ. ಈ ಸಾಮಾಜಿಕ ಪಿಡುಗುಗಳಿಂದ ಸಮಾಜ ಒಂದು ಫ್ರಾನ್ಸ್ ಅನ್ನು ರಕ್ಷಣೆ ಮಾಡಬೇಕಾದ್ರೆ, ಪ್ರಗತಿ ಆಗಬೇಕಾದ್ರೆ ಇಲ್ಲಿ ಸುಧಾರಣೆಗಳಾಗಬೇಕು. ನಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು ಮೊದಲು ಅವರು ಶ್ರೇಷ್ಠರಾಗಬೇಕು, ಅವರು ಸುಧಾರಣೆ ಮಾಡಬೇಕು, ಆಗ ದೇಶ ಪ್ರಗತಿ ಸಾಧಿಸ್ತದೆ ಅಂತಂದೇಳಿ ವಾಲ್ಟೇರ್ ಈ ಒಂದು ತನ್ನ ದಿ ಲೇಟರ್ಸ್ ಆನ್ ದಿ ಇಂಗ್ಲಿಷ್ ಎಂಬ ಕೃತಿಯಲ್ಲಿ ಉಲ್ಲೇಖಿಸಿ ಪ್ರತಿಯೊಬ್ಬ ಫ್ರಾನ್ಸ್ ಜನರಿಗೆ ಅದು ಎಟಕುವಂತೆ, ಶ್ರೀಸಾಮಾನ್ಯರಿಗೆ ಮುಟ್ಟುವಂತೆ ವಿಷಯವನ್ನು ತಲುಪಿಸಿ ಜನರಲ್ಲಿ ಅರಿವು ಜಾಗೃತಿಯನ್ನು ಮೂಡಿಸುವಂತೆ ಕೆಲಸ ವಾಲ್ಟೇರ್ ಮಾಡ್ತಾನೆ. ನಂತರ ಅದೇ ರೀತಿ ಇನ್ನೊಬ್ಬ ಫ್ರಾನ್ಸಿನ ಬುದ್ಧಿಜೀವಿ, ಬಹಳಷ್ಟು ಪ್ರಪಂಚದ ಎಲ್ಲ ಒಂದು ಸುಧಾರಣೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥ ರೂಸೋ. ರೂಸೋ ಸಾಮಾಜಿಕ 1712ರಿಂದ 1778ರಲ್ಲಿ ಫ್ರಾನ್ಸ್ ಕ್ರಾಂತಿಯ ಪೀತಾಮಹ ಎಂದು ಸಹ ಎನ್ನಲಾಗಿದೆ. ಇವತ್ತು ಫ್ರಾನ್ಸ್ನಲ್ಲಿ ಏನಾದರೂ ಕ್ರಾಂತಿ ನಡೆದಿದಪ್ಪ, 1789 ಕ್ರಾಂತಿ ನಡೆದಿದೆ ಅನ್ನಲಿಕ್ಕೆ ಮೂಲ ಕಾರಣ ಜೀನ್ ಜಾಕ್ ರೂಸೋ ಅಂತಂದೇಳಿ. ಹೀಗೆ ರೂಸೋ ಇವನು ಫ್ರಾನ್ಸ್ ಕ್ರಾಂತಿಯ ತತ್ವಜ್ಞಾನಿಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದು ಈತನ ಶ್ರೇಷ್ಠ ಕೃತಿ ಈ ಸೋಷಿಯಲ್ ಕಾಂಟ್ರಾಕ್ಟ್ ಅಂತಂದೇಳಿ. ಈ ಸೋಷಿಯಲ್ ಕಾಂಟ್ರಾಕ್ಟ್ ನಲ್ಲಿ ತಾನು ಅತ್ಯಂತ ಪರಿಣಾಮಕರವಾಗಿರ್ತಕ್ಕಂಥ ವಿಷಯಗಳನ್ನು ಮೂಡಿಸಿದ್ದಾನೆ. ಅದರಲ್ಲಿ ಸಾಮಾಜಿಕ ಒಪ್ಪಂದ ಅಂತಂದೇಳಿ ಕರಿತೇವೆ. ಹೀಗೆ ಫ್ರಾನ್ಸಿನ ಜನತೆಗೆ ಪರಮಾಧಿಕಾರವನ್ನು ಎತ್ತಿ ಹಿಡಿದ.
ಹಂಗಾರೆ ಮಾಂಟೆಸ್ಕ್ಯೂ ಹೇಳಿದಂತೆ ರೂಸೋನು ಸಹ ಹೇಳ್ತಾನೆ, ಜನರಿಗೆ ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು ಮತ್ತು ಭ್ರಾತೃತ್ವ ಬೇಕು. ಹಾಗಾದ್ರೆ ಅವುಗಳ ಜೊತೆಗೆ ಈತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಧಿಕಾರಕ್ಕೆ ಇಲ್ಲಿ ಪರಮಾಧಿಕಾರ ಬೇಕು. ಅಂದ್ರೆ ಜನರಿಗೆ ತಮಗೆ ಇಷ್ಟಾನುಸಾರವಾಗಿ ಯಾವ ಮಾದರಿ ಸರ್ಕಾರ ಬೇಕು, ಪ್ರಜಾಪ್ರಭುತ್ವ ಸರ್ಕಾರ ಬೇಕು ಅಥವಾ ನಿರಂಕುಶ ಪ್ರಭುತ್ವ ಸರ್ಕಾರ ಬೇಕು, ಯಾವ ಮಾದರಿ ಸರ್ಕಾರವನ್ನು ಅದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅದು ಜನರಿಗೆ ಪರಮಾಧಿಕಾರ ಇರಬೇಕು ಅಂತಂದೇಳಿ ಹೇಳ್ತದೆ. ಹಾಗಾಗಿ ಈ ಪರಮಾಧಿಕಾರ ಈಗಾಗಲೇ ಈತ ಹೇಳ್ತಿದ್ದಾರೆ, ಎತ್ತಿ ಹಿಡಿದ. ಹೀಗೆ ಕ್ರಾಂತಿ ಕಿಡಿಯನ್ನು ಹಚ್ಚಿದ ಗ್ರಂಥ ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಸಹ ಕರೀತೀವಿ. ಈ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿ ಇದೆಯಲ್ಲ, ಜೀನ್ ಜಾಕ್ ರೂಸೋದು, ಈ ಕೃತಿಯನ್ನು ನಾವು ಇವತ್ತು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತಂದೇಳಿ ಕರಿತೀವಿ. ಇಡೀ ಈ ಕೃತಿಯನ್ನು ಓದಿರ್ತಕ್ಕಂಥ ಎಲ್ಲ ಶ್ರೀಸಾಮಾನ್ಯ ಫ್ರಾನ್ಸಿನ ಜನತೆ ತಾವು ನಿರಂಕುಶ ರಾಜಪ್ರಭುತ್ವ ಆಡಳಿತದ ವಿರುದ್ಧ ಬಂಡಾಯ ಎಂದು ಕ್ರಾಂತಿ ಹೇಳಲಿಕ್ಕೆ ಮೂಲ ಪ್ರೇರಣೆ ತುಂಬಿದೆ ಈ ಕೃತಿಯಾಗಿದೆ. ಹಾಗಾಗಿ ಈ ಕೃತಿಯನ್ನು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತಂದೇಳಿ ಪರಿಗಣಿಸಲಾಗಿದೆ. ಮಾನವ ಆತ ಹೇಳ್ತಾನೆ, ಅಷ್ಟೇ ಅಲ್ಲದ ಆತ ಆ ಕೃತಿಯಲ್ಲಿ ಉಲ್ಲೇಖಿಸಿ ಹೇಳ್ತಾನೆ, ಮಾನವ ಹುಟ್ಟಿನಿಂದ ಸ್ವತಂತ್ರ, ಆದರೆ ಎಲ್ಲೆಡೆ ಅವನು ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ. ನೋಡ್ರಿ, ನಾವು ಹುಟ್ಟಿದಾಗ, ಪ್ರತಿಯೊಬ್ಬ ಮಗು ಹುಟ್ಟಿದಾಗ, ಮನುಷ್ಯ ಹುಟ್ಟಿದಾಗ ಇವತ್ತು ನಮಗೆ ಯಾವ ಜಾತಿ ಮತ ಭೇದವನ್ನೋದು ಗೊತ್ತಿರೋದಿಲ್ಲ. ಆದರೆ ಆತ ಮಗು ಬೆಳೀತಾ ಸಮಾಜದಲ್ಲಿ ಬೆಳೀತಾ ಹೋದಂತೆ ತಾನೊಂದು ಸಮಾಜಕ್ಕೆ ಸೇರಿದಂತೆ, ಒಂದು ಧರ್ಮಕ್ಕೆ ಸೇರಿದಂತೆ ಕೆಲವೊಂದು ಜಾತಿ ಕಟ್ಟಳೆಗಳಿಗೆ ಒಳಗಾಗಿ ಅವನು ಕಟ್ಟಳೆಗೆ ಒಳಗಾಗಿ ಪಡುತ್ತಾನೆ. ಈ ರೀತಿ ಆತ ಹೇಳಿದಂತೆ, ಹಾಗಾದ್ರೆ ಮಾನವ ಹುಟ್ಟಿನಿಂದ ಸರ್ವ ಸ್ವಾತಂತ್ರ್ಯ, ಆದರೆ ಎಲ್ಲೆಡೆ ಸಮಾಜದ ಸರಪಳಿಗಳಿಂದ ಆತ ಬಂಧಿಸಲ್ಪಟ್ಟಿದ್ದಾನೆ ಎಂದು ರೂಸೋ ಹೇಳಿದ. ಹೀಗೆ ಪ್ರಜೆಗಳು ಮತ್ತು ಪ್ರಭುಗಳು ಮಧ್ಯೆ ಸಾಮಾಜಿಕ ಒಪ್ಪಂದದ ಪರಿಣಾಮವೇ ಈ ಒಂದು ಸರ್ಕಾರ ಎಂದು ಹೇಳಿದ. ಅಂದ್ರೆ ಇವತ್ತು ಪ್ರಜೆ ಅಂದ್ರೆ ಯಾರು, ಇವತ್ತು ನಮ್ಮ ಆಳ್ತಾ ಇರ್ತಕ್ಕಂಥ ಅರಸ ಅಂದ್ರೆ ಯಾರು, ಇಬ್ಬರ ಮಧ್ಯೆ ಒಂದು ದ್ವೇಷ ಅಸೂಯೆ ಇರದೆ ಸಾಮಾಜಿಕ ಸಾಮರಸ್ಯ ಒಪ್ಪಂದಗಳು ಇದ್ದಾಗ ಮಾತ್ರ ನಾವು ಇವತ್ತು ಉತ್ತಮವಾದ ಸರ್ಕಾರ ಅಂತಂದೇಳಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇವರು ಸಾಬೀತುಪಡಿಸಿದರು, ಪ್ರಜೆಗಳ ಯೋಗಕ್ಷೇಮವನ್ನು ರಾಜ ನೋಡಿಕೊಳ್ಳಬೇಕು. ಹಂಗಾರೆ ಪ್ರಜೆಗಳ ಯೋಗಕ್ಷೇಮ ಅಂದ್ರೆ ಪ್ರಜೆಗಳಿಗೆ ಅಭಿವೃದ್ಧಿ ಪ್ರಕಾರವಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು, ಅವರ ರಕ್ಷಣೆ ಮಾಡುವುದು ಆದ್ಯ ಕರ್ತವ್ಯ ರಾಜನದಾಗಿರುತ್ತದೆ. ಅದೇ ರೀತಿ ಒಂದು ವೇಳೆ ರಾಜ ತನ್ನ ಕರ್ತವ್ಯ ನಿರ್ವಹಿಸಲು ವಿಫಲನಾದರೆ, ಯಾವ ರಾಜ ತನ್ನ ಆಸ್ಥಾನದ, ತನ್ನ ಸಂಪತ್ತಿನ, ತನ್ನ ರಾಜ್ಯದ ಪ್ರಜೆಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲನಾಗ್ತಾನೋ ಅಂಥವನನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಅಥವಾ ಬದಲಾಯಿಸುವ ಹಕ್ಕು ಪ್ರಜೆಗಳಿಗಿದೆ ಅಂತಂದೇಳಿ, ಯಾರು ಅಸಮರ್ಥ ದುರ್ಬಲ ಅರಸನ ಅಂತಂದೇಳಿ ಕರೆಯುವ ಅರಸ ಅಂತ ಕರೆಯುವ ರಾಜನನ್ನು ಅವನನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಹಕ್ಕು ಈ ಪ್ರಜೆಗಳಿಗೆ ಹೊಂದಿದ್ದಾರೆ ಎಂದು ಹೇಳಿದ. ಹಾಗಾಗಿ ಹೀಗೆ ಫ್ರಾನ್ಸ್ ಕ್ರಾಂತಿಯ 3 ತತ್ವಗಳಾಗಿರ್ತಕ್ಕಂಥ ದೈವ ವಾಕ್ಯಗಳನ್ನು ನೀಡಿರುವನೇ ನಮ್ಮ ಜೀನ್ ಜಾಕ್ ರೂಸೋ. ಆತ ನೀಡಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ನೀಡಿದವನೇ ರೂಸೋ. ಹೀಗೆ ಕನ್ಫೆಷನ್ಸ್ ಮತ್ತು ಲಾಸ್ ಎಂಬ ಇನ್ನೂ 2 ಕೃತಿಗಳನ್ನು ಈತ ರಚಿಸಿದ. ಹೀಗೆ ಇತರ ತಾತ್ವಿಕ ವಿಚಾರಧಾರೆಗಳು ಫ್ರಾನ್ಸ್ ಕ್ರಾಂತಿ, ರೂಸೋನ ವಿಚಾರಧಾರೆಗಳು ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ, ಸ್ಫೂರ್ತಿ ತುಂಬಿ ಅವು ಈಗಾಗಲೇ ಸೆಲೆಗಳಾಗಿದ್ದವು. ಆದ್ದರಿಂದ ರೂಸೋ ಜನಿಸದಿದ್ದರೆ ಫ್ರಾನ್ಸ್ ಕ್ರಾಂತಿಯೇ ಸಂಭವಿಸುತ್ತಿರಲಿಲ್ಲ. ಹೀಗೆ ಹೇಳ್ತಾರೆ ಅನೇಕ ವಿದ್ವಾಂಸರು, ಆಕಸ್ಮಿಕವಾಗಿ ಈ ಒಂದು ಫ್ರಾನ್ಸ್ನಲ್ಲಿ ರೂಸೋ ಜನಿಸದಿದ್ದರೆ ಫ್ರಾನ್ಸ್ ಕ್ರಾಂತಿನೇ ಸಂಭವಿಸ್ತಾ ಇರಲಿಲ್ಲ ಎಂದು. ಹೀಗಾಗಿ ನೆಪೋಲಿಯನ್ ಬೋನಾಪಾರ್ಟೆ ಹೇಳಿದ ಮಾತು ಇವತ್ತು ಸಮಂಜಸವಾಗಿದೆ ಅಂತಂದೇಳಿ ಹೇಳಬಹುದು. ಅದೇ ರೀತಿ ಡಿಡಿರೋ 1773ರಿಂದ 74ರಲ್ಲಿ ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ, ಈತ ಎನ್ಸೈಕ್ಲೋಪೀಡಿಯಾ ಎಂಬ ಗ್ರಂಥವನ್ನು ರಚಿಸಿ, ಸೈಕ್ಲೋಪೀಡಿಯಾ ಅಂತಂದೇಳಿ ವಿಶೇಷ ಸೌಲಭ್ಯಗಳನ್ನು ಈತ ನೀವು ವರ್ಗಕ್ಕೆ ನೀಡಿದ. ಅದೇ ರೀತಿ ಹೀಗೆ 1789ರ ಈ ಮಹಾಕ್ರಾಂತಿಗೆ ಮೇಲ್ಕಂಡ ಎಲ್ಲ ಕಾರಣಗಳು ಈ ಒಂದು ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗಿ ಪ್ರೇರಣೆ ತುಂಬಿದವು ಅಂತಂದೇಳಿ ಹೇಳಬಹುದು. ಹಾಗಾದ್ರೆ ಇವತ್ತೇನು ಎಲ್ಲ ಬೆಂಕಿ ಹತ್ತಿ ಇನ್ನೇನು ಉರಿಬೇಕು, ಉರ್ದಿಯನ್ನು ಬಗ ಉರಿಬೇಕು ಅನ್ನೋ ವೇಳೆಗೆ ಆಗಲೇ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮವೂ ಸಹ ಪ್ರಭಾವವೂ ಸಹ ನಮ್ಮ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗ್ತದೆ. ಇಂಗ್ಲೆಂಡಿನಿಂದ ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಹೋರಾಟ ಮಾಡಿ ಪ್ರೋತ್ಸಾಹಿಸಿತು. ಹಾಗಾದ್ರೆ ಈ ಯಾವಾಗ ಅಮೆರಿಕ ದೇಶ ಇಂಗ್ಲೆಂಡಿನಿಂದ ಹೋರಾಟ ಮಾಡ್ತಾ ಇತ್ತೋ ಆಗ ಫ್ರಾನ್ಸನ್ನು ಸಹ ಅವರಿಗೆ ಬೆಂಬಲಿಸಿ ತಾನು ಸಹ ಭಾಗವಹಿಸಿ ಆ ಇಂಗ್ಲೆಂಡಿನ ವಿರುದ್ಧ ಸೇಡನ್ನು, ಸಪ್ತವಾರ್ಷಿಕ ಯುದ್ಧದ ಸೋಲಿನ ಸೇಡನ್ನು ತೀರಿಸಿಕೊಂಡಿತ್ತು. ಇವತ್ತು ಅದೇ ರೀತಿ ಲಪಾಟೆ ಎಂಬ ನಾಯಕತ್ವದ ಫ್ರೆಂಚ್ ಸೈನ್ಯ ಅಮೆರಿಕಕ್ಕೆ ಹೋಗಿತ್ತು. ಈಗ ಅಮೆರಿಕದಲ್ಲಿ ಸ್ವಾತಂತ್ರ್ಯ ಪ್ರಿಯತೆ, ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟ, ತ್ಯಾಗ ಮನೋಭಾವ
ಫ್ರಾನ್ಸ್ ಸೈನಿಕರಿಗೂ ಸಹ ಅರಿವು ಜಾಗೃತಿಯನ್ನು ಮೂಡಿಸಿತು. ಇದರಿಂದ ಇಡೀ ಈ ಸ್ವಾತಂತ್ರ್ಯ ಸಂಗ್ರಾಮ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ವಿ ಆಯಿತು. ಹಂಗಾರೆ ಅದೇ ಮಾದರಿಯನ್ನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದವನ್ನೇ ನಾವು ಸಹ ಮಾದರಿಯಾಗಿಟ್ಟುಕೊಂಡು ಹೋರಾಟ ಮಾಡಿದರೆ ನಾವು ಸಹ ಸ್ವತಂತ್ರಗೊಳ್ತಿದ್ದೇವೆ, ನಮಗೆ ಸಹ ಪ್ರಜಾಪ್ರಭುತ್ವ ಆಡಳಿತ ಬರುತ್ತದೆ. ಹಾಗಾಗಿ ಫ್ರಾನ್ಸಿನ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪಿಸಬೇಕು ಅಂತಂದೇಳಿ ಎಲ್ಲ ಸೈನಿಕರು ನಿರ್ದಿಷ್ಟವಾದ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಫ್ರಾನ್ಸಿನ ವಿರುದ್ಧ ಆಗಲಿ ಹೋರಾಟಕ್ಕೆ ಕಾರಣವಾಗ್ತದೆ. ಈಗ ಅಮೆರಿಕದಿಂದ ಹಿಂದಿರುಗಿದ ಎಲ್ಲ ಫ್ರಾನ್ಸಿನ ಸೈನಿಕರು ತಮ್ಮ ದರ್ಪಿಷ್ಟ ದುರಾಡಳಿತ ನಿರಂಕುಶ ಪ್ರಭುತ್ವ ಆಡಳಿತದ ವಿರುದ್ಧ ದಂಗೆ ಎದ್ದು ಆ ಫ್ರಾನ್ಸಿನಲ್ಲಿ ಸಹ ರಾಜಕೀಯ ವಿಚಾರಧಾರೆಗಳನ್ನು ಅರಿವು ಮೂಡಿಸಿ ಅಮೆರಿಕದಂತೆ ಈ ರೀತಿ ಇದು ಸಹ ಒಂದು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ ಸಹ ಈ ಒಂದು ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗ್ತದೆ. ನಂತರ ಇನ್ನು ಫ್ರಾನ್ಸ್ ಕ್ರಾಂತಿಗೆ ಈಗಾಗಲೇ ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಬೌದ್ಧಿಕ ಕಾರಣ ಮತ್ತು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದೇಳಿ ನಾವು ತಿಳ್ಕೊಂಡು, ಇನ್ನು ಅದೇ ರೀತಿ ಈ ಒಂದು ಕ್ರಾಂತಿಗೆ ತತ್ಕ್ಷಣದ ಕಾರಣ ಅಂತಂದೇಳಿ ನಾವು ನೋಡ್ತೇವೆ. ಹಾಗಾದ್ರೆ ತತ್ಕ್ಷಣದ ಕಾರಣ ಏನು? 1789ರ ವೇಳೆಗೆ ಏನಾಗ್ತದೆ ಅಂದ್ರೆ ಇಡೀ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ದಿವಾಳಿ ಆಗಿತ್ತು. ಕಾರಣ 1789ರಲ್ಲಿ ಇಡೀ ಫ್ರಾನ್ಸ್ನಲ್ಲಿ ಭೀಕರ ಬರಗಾಲ, ಕ್ಷಾಮ ತಲೆದೋರಿತ್ತು. ಹೀಗೆ ಭೀಕರ ಕ್ಷಾಮ ಪರಿಣಾಮ ಅನೇಕ ದುಂದು ವೆಚ್ಚವಾಗಿರ್ತಕ್ಕಂಥ ಯುದ್ಧ, ಅನಾವಶ್ಯಕವಾಗಿರ್ತಕ್ಕಂಥ ಯುದ್ಧವನ್ನು ಮಾಡಿ ಮತ್ತು ರಾಜ ರಾಣಿಯರ ಭೋಗ ಜೀವನ, ಐಷಾರಾಮಿ ಜೀವನಕ್ಕೆ ಭಾರವಾಗಿ ರಾಜ ಮತ್ತು ಅವರ ಕುಟುಂಬ ಮಾಡ್ತಾ ಇದ್ದಂಥ ಅಪರಿಮಿತವಾಗಿರ್ತಕ್ಕಂಥ ದುಂದು ವೆಚ್ಚ ರಾಷ್ಟ್ರೀಯ ಹೊರೆಯಾಗಿ ಅಧಿಕಾರಕ್ಕೆ ಈಗಾಗಲೇ ರಾಜನ ವೈಯಕ್ತಿಕ ವೆಚ್ಚ ಮಧ್ಯೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಈಗ ಸವಲತ್ತಿಲ್ಲದ ವರ್ಗ ಈಗ ಎಲ್ಲ ರೀತಿಯ ತೆರಿಗೆಯನ್ನು ಕಟ್ತಾ ಇತ್ತು. ಸವಲತ್ತನ್ನು ಪಡಿತಾ ಇರ್ತಕ್ಕಂಥ ವರ್ಗ ಈಗಾಗಲೇ ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟುತ್ತಿರಲಿಲ್ಲ. ಹೀಗೆ ತೆರಿಗೆ ವಿಧಾನದಲ್ಲಿದ್ದಂತಹ ವ್ಯತ್ಯಾಸ, ಅದೇ ರೀತಿ ಅಸಾಧ್ಯವಾಗಿ ಅತ್ಯಧಿಕ ಆಸ್ತಿ ಹೊಂದಿದ ಸವಲತ್ತಿನ ವರ್ಗ ಯಾವುದೇ ರೀತಿಯ ತೆರಿಗೆಯನ್ನು ಸಲ್ಲಿಸ್ತಾ ಇರಲಿಲ್ಲ. ಈ ಒಂದು ಸಾಮಾಜಿಕ ಅಸಮಾನತೆ, ತಾರತಮ್ಯ ಫ್ರಾನ್ಸ್ ಕ್ರಾಂತಿಯ ಭೀಕರ ಬರಗಾಲ, ಕ್ಷಾಮದಂತೆ ಮಿಲಿಯನ್ ಗಂಟೆಯಲ್ಲಿ ಜನರು ಬರಗಾಲಕ್ಕೆ ತುತ್ತಾದರು. ಈಗ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಈಗಾಗಲೇ ಕೆಟ್ಟು ಹೋಗ್ತದೆ. ಅಂತ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಆಗಲೇ ರಾಜ 16ನೇ ಲೂಯಿ ನಿಮ್ಮಂಥ ಅರ್ಥಶಾಸ್ತ್ರಜ್ಞ, ಅರ್ಥತಜ್ಞರನ್ನು ಈ ಒಂದು ಆಸ್ಥಾನಕ್ಕೆ ಆಹ್ವಾನಿಸ್ತಾನೆ. ಅದರಲ್ಲಿ ಬಂದಿರತಕ್ಕಂಥ ಟೂರ್ಗೆಟ್, ನೆಗ್ಗಿನ್, ಪೋಲನ್ ಆರ್ಥಿಕ ಈಗಾಗಲೇ ಮುಗ್ಗಟ್ಟನ್ನು ಪರಿಹರಿಸಲು ಅನೇಕ ದುಂದು ವೆಚ್ಚ, ರಾಜ ರಾಣಿಯರು ಮಾಡ್ತಾ ಇರ್ತಕ್ಕಂಥ ದುಂದು ವೆಚ್ಚ, ಅರಮನೆಯ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಿದ್ದಾನೆ. ನಂತರ ಸಮಾಜದಲ್ಲಿ ಏನಿವತ್ತು ಒಂದು ವರ್ಗ ತೆರಿಗೆ ಕಟ್ತದೆ, ಇನ್ನೊಂದು ವರ್ಗ ತೆರಿಗೆ ಕಟ್ತಾ ಇಲ್ಲ. ಹಾಗಾಗಿ ಯಾವ ವರ್ಗ ತೆರಿಗೆ ಕಟ್ತಾ ಇಲ್ಲಲ್ಲ ಆ ವರ್ಗನೂ ಸಹ ಸಮಾನತೆಯಿಂದ ತೆರಿಗೆ ಕಟ್ಟಬೇಕು ಅಂತಂದೇಳಿ ಸಲಹೆ ಸೂಚನೆ ನೀಡ್ತಿದ್ದಾರೆ. ನಂತರ ಅನಾವಶ್ಯಕವಾಗಿರ್ತಕ್ಕಂಥ ಯುದ್ಧಗಳನ್ನು ತಡೆಗಟ್ಟಬೇಕು ಅಂತಂದು ಹೇಳ್ತಿದ್ದಾರೆ. ಈ ರೀತಿ ಮಾರ್ಗದರ್ಶನ ನೀಡಿದ್ದರಿಂದ ಯಾವಾಗ ಸಮಾಜದಲ್ಲಿ ಎಲ್ಲರೂ ಸಹ ಸಮಾನವಾದ ತೆರಿಗೆಯನ್ನು ಕಟ್ಟಬೇಕಂತೇಳಿ ಅರ್ಥಶಾಸ್ತ್ರಜ್ಞರು ತಿಳಿಸ್ತಾರಲ್ಲ ರಾಜನಿಗೆ, ಆಗ ಪುರೋಹಿತರು, ಪಂಡಿತರು, ನೊಬೆಲ್ಲರು ನಾವು ಈ ದೇಶಕ್ಕೋಸ್ಕರವಾಗಿ ವಂಶ ಪರಂಪರವಾಗಿ ದುಡಿತಾ ಬಂದಿದ್ದೇವೆ, ಹೀಗಾಗಿ ನಾವು ಇಲ್ಲಿ ತನಕ ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟದೇ ಇಲ್ಲ, ನಾವು ಮೀಸಲಾತಿ ಪಡೆದಿರ್ತಕ್ಕಂಥ ವರ್ಗ, ಈಗ ನಾವು ತೆರಿಗೆ ಕಟ್ಟಲು ಸಾಧ್ಯವಿಲ್ಲ ಅಂತಂದೇಳಿ ಇವರು ಸಹ ಬಹಿರಂಗವಾಗಿ ಬಂಡೆ ಹೇಳ್ತಾರೆ. ಆಗ ರಾಜ ಅನಿವಾರ್ಯವಾಗಿ ಏನ್ ಮಾಡ್ಬೇಕಾಗ್ತದೆಯಪ್ಪ ಅಂದ್ರೆ ಮಂತ್ರಿಗಳನ್ನು ಒಬ್ಬೊಬ್ಬರಾದ ಮೇಲೊಬ್ಬರಂತೆ ಅಧಿಕಾರವನ್ನು ತೆಗೆದುಹಾಕಿದ. ಹೀಗೆ ಫ್ರಾನ್ಸಿನ ಆರ್ಥಿಕ ಮುಗ್ಗಟ್ಟು ಮುಂದುವರಿಯಿತು. ಮತ್ತೆ ಆರ್ಥಿಕ ಮುಗ್ಗಟ್ಟು ಮುಂದುವರೆದ್ರಿಂದ ಇದನ್ನು ಚರ್ಚಿಸಲು 16ನೇ ಲೂಯಿ ಫ್ರಾನ್ಸಿನ ಪಾರ್ಲಿಮೆಂಟ್ ಅನ್ನು ಸುಮಾರು 175 ವರ್ಷಗಳ ಹಿಂದೆನೆ ಸೇರಿರ್ತಕ್ಕಂಥ ಕರೆದೇ ಇದ್ದಂತಹ ಸಭೆಯನ್ನು ಈತ ಕರೀತಾನೆ. ಇದನ್ನೇ ಎಸ್ಟೇಟ್ ಜನರಲ್ ಸಭೆ ಅಂತ ಸಮಾವೇಶಕ್ಕೆ ಕರೀತಿದ್ದಾರೆ. ಈ ಸಮಾವೇಶದಲ್ಲಿ ಒಂದು ಕಡೆ 1ನೇ ಎಸ್ಟೇಟ್ ವರ್ಗ, ಇನ್ನೊಂದು 2ನೇ ಎಸ್ಟೇಟ್ ವರ್ಗ, ಇನ್ನೊಂದು 3ನೇ ಎಸ್ಟೇಟ್ ವರ್ಗ, ಇಲ್ಲಿ ಬೇರೆ ಬೇರೆ ಕುಳಿತುಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಇತ್ತು. ಆಗ ಶ್ರೀ ಸಾಮಾನ್ಯ ವರ್ಗ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಇದು ಈ ನಮ್ಮ ದೇಶದ ಎಲ್ಲರ ಸಮಸ್ಯೆ ಆಗಿದ್ದು ನಾವೆಲ್ಲರೂ ಸಮಾನತೆಯಿಂದ ಒಂದೇ ಕಡೆ ಕುಳಿತುಕೊಂಡು ಚರ್ಚಿಸೋಣ, ಈ ರೀತಿ ಮೇಲೆ ಕೆಳಗೆ ಕುಳಿತುಕೊಂಡು ಚರ್ಚಿಸೋದು ಬೇಡ ಅಂತಂದೇಳಿ ರಾಜನ ಮುಂದೆ ಮನವಿ ಸಲ್ಲಿಸಿದಾಗ ಆದಾಗ 1ನೇ ಎಸ್ಟೇಟ್ ಜನಾಂಗ 2ನೇ ಎಸ್ಟೇಟ್ ಜನಾಂಗ ಇದನ್ನು ವಿರೋಧಿಸುತ್ತಾರೆ. ಆಗ ರಾಜನು ಸಹ 1ನೇ ಎಸ್ಟೇಟ್ 2ನೇ ಎಸ್ಟೇಟ್ ಜನರಿಗೆ ಬೆಂಬಲ ಕೊಡ್ತಾನೆ. ಆಗ 3ನೇ ಎಸ್ಟೇಟ್ ಜನ ಇದನ್ನು ಖಂಡಿಸಿ ಬಹಿರಂಗವಾಗಿ ಅವರು ಧಿಕ್ಕಾರ ಹೇಳಿ ಸ್ವಾತಂತ್ರ್ಯ ಈಗಾಗಲೇ ಕ್ರಾಂತಿಗೆ ಕಾರಣವಾಗಿ ಅವರು ಆ ಒಂದು
ಒಂದು ಎಸ್ಟೇಟ್ ಸೆಂಟರ್ನಿಂದ ಹೊರ ಬಂದು ಪ್ರತಿಭಟನೆಗೆ ಕುಳಿತುಕೊಳ್ತಾರೆ. ಇದು ಒಂದು ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗಿ ತತ್ಕ್ಷಣದ ಕಾರಣ ಅಂತಂದೇಳಿ ಹೇಳಬಹುದು ಅಂತಂದೇಳಿ ಹೇಳುವ ಮೂಲಕ ಪ್ರಿಯ ವಿದ್ಯಾರ್ಥಿನಿಯರೇ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.